ಅತ್ತ ಅಫ್ಘಾನಿಸ್ತಾನದ ಪಡೆಗಳು ತಮ್ಮ ಯುದ್ಧ ಘೋಷಣೆಯಾಗಿರುವ ಅಲ್ಲಾಹು ಅಕ್ಬರ್ ಘೋಷಣೆಗಳ ಮೂಲಕ ಜೋಶ್‌ನಲ್ಲಿ ಪಾಕಿಸ್ತಾನದ ಕಡೆಗೆ ಮುನ್ನುಗ್ತಾ ಇದ್ದಾವೆ. ಇತ್ತ ಪಾಕಿಸ್ತಾನದ ಪಡೆಗಳು ಸಹ ತಮ್ಮ ಯುದ್ಧ ಘೋಷಣೆಯಾಗಿರುವ ಅಲ್ಲಾಹು ಅಕ್ಬರ್ ಘೋಷಣೆಗಳನ್ನ ಮೊಳಗಿಸುತ್ತಾ ಡಬಲ್ ಡಬಲ್ ಜೋಶ್‌ನಲ್ಲಿ ಅಫ್ಘಾನಿಸ್ತಾನದ ಕಡೆಗೆ ಮುನ್ನುಗ್ತಾ ಇದ್ದಾವೆ. ಅಫ್ಘಾನಿಸ್ತಾನದ ಸೇನೆ ಹಾಗೆ ಪಾಕಿಸ್ತಾನದ ಸೇನೆ ಈ ಎರಡು ಸೇನೆಯ ವಾರ್ ಕ್ರೈ ನಾವೇನು ಯುದ್ಧ ಘೋಷಣೆ ಅಂತ ಹೇಳ್ತೀವಿ, ಈ ವಾರ್ ಕ್ರೈ ಅನ್ನುವಂತಹದ್ದು ಎರಡು ಸೇನೆಗಳದ್ದು ಒಂದೇನೆ. ಈ ಎರಡೂ ಸೇನೆಗಳಲ್ಲಿರುವಂತಹ ಸೈನಿಕರು ನಂಬುವಂತಹ ದೇವರನ್ನು ಒಬ್ರೇನೆ. ಈ ಎರಡೂ ಸೇನೆಯಲ್ಲಿರುವಂತಹ ಸೈನಿಕರು ಆರಾಧಿಸುವಂತಹ ದೇವರು ಒಬ್ರೇನೆ. ಹೀಗಿರುವಾಗ ಇವರು ಆರಾಧಿಸುವಂತಹ, ಇವರು ನಂಬುವಂತಹ ದೇವರು ಈಗ ಪಾಕಿಸ್ತಾನದ ಸೇನೆಗೆ ಆಶೀರ್ವಾದವನ್ನ ಮಾಡಬೇಕಾ ಅಥವಾ ಅಫ್ಘಾನಿಸ್ತಾನದ ಸೇನೆಗೆ ಆಶೀರ್ವಾದವನ್ನ ಮಾಡಬೇಕಾ ಎಂಬುವಂತಹ ಪ್ರಶ್ನೆಗೆ ನಾವುಗಳು ದ್ವಾಪರ ಯುಗದ ಮೂಲಕವಾಗಿ ಉತ್ತರಗಳನ್ನ ಪಡೆದುಕೊಳ್ಬಹುದು. ನೋಡಿ, ದ್ವಾಪರ ಯುಗದಲ್ಲಿ ಪಾಂಡವರು ಹಾಗೆ ಕೌರವರು ಇವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಪಾಂಡವರು ಮತ್ತೆ ಕೌರವರು ಇಬ್ರು ಸಂಬಂಧಿಕರೇನೆ. ಸಂಬಂಧಿಕರಾಗಿದ್ರು ಸಹ ಇವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧ ನಡೆಯುವಾಗ ಅಂದ್ರೆ ಭಗವಂತ ಶ್ರೀಕೃಷ್ಣ ಪಾಂಡವರ ಪರವಾಗಿ ಏನೇಳಿ ಧರ್ಮದ ಪರವಾಗಿ ಅಂದ್ರೆ ಪಾಂಡವರ ಪರವಾಗಿ ಭಗವಂತ ಶ್ರೀಕೃಷ್ಣ ಬಂದು ನಿಂತ್ಕೊಳ್ತಾನೆ. ಅಲ್ಲಿ ಧರ್ಮ ತನ್ನ ಗೆಲುವನ್ನ ಸಾಧಿಸುತ್ತೆ, ಹಾಗೆ ಅಧರ್ಮ ತನ್ನ ಸೋಲನ್ನ ಕಾಣುತ್ತೆ. ಈಗ ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಈಗಿನ ದಿನಗಳಲ್ಲಿ ಅಂದರೆ ಕಲಿಯುಗದಲ್ಲಿ ನೀವುಗಳೇನಾದ್ರೂ ಇಲ್ಲಿ ಕೌರವರು ಯಾರು? ಪಾಂಡವರು ಯಾರು? ಕೌರವರು ಅಫ್ಘಾನಿಸ್ತಾನದವರ ಅಥವಾ ಪಾಕಿಸ್ತಾನದವರ? ಪಾಂಡವರು ಅಫ್ಘಾನಿಸ್ತಾನದವರ ಅಥವಾ ಸಾರಿ ಪಾಕಿಸ್ತಾನದವರ ಅಂತ ಕಲಿಯುಗದ ಮೂಲಕವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವುಗಳೇನಾದ್ರೂ ಪ್ರಶ್ನೆಯನ್ನ ಮಾಡಿದ್ರೆ ಅಥವಾ ನಿಮ್ಮನ್ನೇ ನೀವು ಪ್ರಶ್ನೆಯನ್ನ ಕೇಳ್ಕೊಂಡ್ರೆ ಖಂಡಿತವಾಗಿಯೂ ಇದಕ್ಕೆ ಉತ್ತರ ಅನ್ನೋದು ದೊರೆಯೋದಿಲ್ಲ. ಹಾಗೆ ನಾನು ಸಹ ಉತ್ತರವನ್ನ ಹೇಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಆದ್ರೆ ಒಂದಂತೂ ಮಾತು ಸತ್ಯವಾದಂತಹ ಮಾತು, ಇವತ್ತಿನ ಪರಿಸ್ಥಿತಿಗಳಲ್ಲಿ, ಇವತ್ತಿನ ದಿನಗಳಲ್ಲಿ, ಈಗಿನ ಸಮಯದಲ್ಲಿ, ಈಗ ನಡೆಯುತ್ತಿರುವಂತಹ ಘಟನೆಗಳ ಆಧಾರದ ಮೇಲೆ ನಾವುಗಳೇನಾದ್ರೂ ನೋಡೋದಾಯ್ತು ಅಂತಂದ್ರೆ, ಇವತ್ತಿನ ಪರಿಸ್ಥಿತಿಗೆ, ಈಗಿನ ಪರಿಸ್ಥಿತಿಗೆ ಪಾಂಡವರ ಹಾಗೆ ಕಾಣಿಸ್ಕೊಳ್ತಾ ಇರೋದು ಅಫ್ಘಾನಿಸ್ತಾನದ ಪಡೆಗಳು ಅಂತ ಹೇಳ್ಬೋದು ಅಂತ ಹೇಳ್ತಾ, ಅಫ್ಘಾನಿಸ್ತಾನದ ಪಡೆಗಳಿಗೆ ಜಯವಾಗಲಿ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಹಾಗೆ ಈ ವಾರ್ ಕ್ರೈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ನೀಡಬೇಕು. ಎಲ್ಲಾ ದೇಶದ ಸೈನಿಕರ ಬಳಿಯೂ ಸಹ ವಾರ್ ಕ್ರೈ ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ಯುದ್ಧ ಘೋಷಣೆ ಅನ್ನೋದಿರುತ್ತೆ. ನಮ್ಮಲ್ಲಿಯೂ ಸಹ ಬೇರೆ ಬೇರೆ ಈ ರೀತಿಯಾದಂತಹ ಯುದ್ಧ ಘೋಷಣೆಗಳಿದ್ದಾವೆ. ಮಾ ಕಾಳಿ ಅಂತ ಕರೀತಾರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತಾರೆ, ಹಾಗೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಜೊತೆಗೆ ವೀರ್ ಮದ್ರಾಸಿ ಅಂತ ಕರೆಯುವಂತಹದ್ದಿದೆ. ಇದೇ ರೀತಿಯಾಗಿ ಸುಮಾರು ಅದನ್ನ ಸಂಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸುಮಾರು ಒಂದು 200, 250 ಇರ್ಬೋದು ಅನ್ಕೊಳ್ತೀನಿ. ಬೇರೆ ಬೇರೆ ರೀತಿಯಾದಂತಹ ವಾರ್ ಕ್ರೈಗಳೆಲ್ಲ ಇದ್ದಾವೆ. ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.